ಅಂಥವ್ರು ನಾವು ಸಿ ಎಮ್ ಆಗಾವ ಅಂತೇಳಿ ಆಗ ಡೆಪ್ಯೂಟಿ ಸಿ ಎಮ್ ಆದರು, ಮಾಡಿದರು ನಮ್ಮ ದೇವೇಗೌಡರು. ಆದರೆ ಇವ್ರನ್ನ ಸಿ ಎಮ್ ಮಾಡಿದ್ರೆ ತಮ್ಮ ಮಗನ ಬದಲಾಗಿ ಇವತ್ತು ಜನತಾದಳ ಪಕ್ಷ ಒಡೆದು ಹೋಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವತ್ತಿನ ದುಸ್ಥಿತಿ ಅದಕ್ಕೆ ಇರ್ತಿರಲಿಲ್ಲ ಅಂತೇಳಿ ಮಾತ್ರ ಹೇಳಬೇಕಾಗ್ಯದ. ಯಾಕಂದರೆ ನೆನಪಿಸ್ಬೇಕಾಗ್ತದೆ. ಯಾಕಂದ್ರೆ ತಮ್ಮ ಮಗನ ತಂದ ಸಿ ಎಮ್ನ ಮಾಡಿ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ತಂದ ಇವರು ಹೊರಗೆ ಹಾಕಿದರು. ಅದು ಬಿದ್ದ ತಕ್ಷಣ ಇವರು ಮುಖ್ಯಮಂತ್ರಿ ಮಾಡೋದಿಲ್ಲ, ಮುಗಿದು ಹೋಯಿತು ಅಂತೇಳಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ JDS ಬಿಟ್ಟು ಬಂದವರು, ಅಹಿಂಸೆ ಸ್ಥಾಪನೆ ಮಾಡಿದವರು, ಹೋರಾಟ ಮಾಡಿದವರು, ತಮಗೆ ಒಲ್ಲದ ಕಾಂಗ್ರೆಸ್ನಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡವರು ನಮ್ಮ ಸಿದ್ದರಾಮಯ್ಯನವರು. ಹೀಗಾಗಿ ಅದೊಂದು ಆ್ಯಂಬಿಷನ್ನ ಸಿ ಎಮ್ ಆಗಬೇಕು ಅಂತ ಇವತ್ತಿಗೂ ಅದು ಹೋಗಿಲ್ಲ. ಅದು ಬಹಳ ಅವ್ರಿಗೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟದು ಸಿ ಎಮ್. ಇನ್ನು 2028ಕ್ಕೆ ವಯಸ್ಸು ಕಾರಣ ಆಗ್ತದೆ, ಮೋಸ್ಟ್ಲಿ ಹೋಗ್ತಾರೆ ಅಂತೇಳಿ ಭಾಳಷ್ಟು ಭರವಸೆಗಳು. ಆ ಸಂದರ್ಭದಲ್ಲಿ ವಿನ ನಮ್ಮ DK ಶಿವಕುಮಾರ್ ಅವರು ಪ್ರಯತ್ನ ಮಾಡ್ಬೋದು ವಿನ ಈ ಸಂದರ್ಭದಲ್ಲಿ ಮಾಡಿದರೆ ಅವರಿಗೆ 45 ಸೀಟ್ಗಳು ಸಿಗೋದು ಕಷ್ಟ. MLAಗಳು ಯಾಕೆ ಎಲ್ಲರನ್ನೂ ಕಂಟಿನ್ಯೂ ಕೂತಿದ್ದಾರೆ ಸಿದ್ದರಾಮಯ್ಯ. ಯಾರ್ಯಾರು ವೀಕ್ ಇದ್ದಾರೆ, ಯಾರು ಪ್ಲಸ್ ಅದ ಎಲ್ಲಿ ಮೈನಸ್ ಅದ ಅವ್ರಿಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ದೇ ಹ್ಯಾವ್ ದ ವೆಲ್ ಟು ಡೂ ಟು ಹೂ ಈಸ್ ಹೂ ಆ್ಯಂಡ್ ವೇರ್ ಈಸ್ ಹಿ ಅನ್ನುವಂಥದ್ದು. ಈ ದಿಶೆಯಲ್ಲಿ ಸಿದ್ದರಾಮಯ್ಯರಿಗೆ ಕೆಣಕೋದಪ್ಪ ಅಂತಂದ್ರೆ BJPಗೆ ಒಂದು ಹಾಲು ಪಾನವನ್ನು ಉಂಡಷ್ಟು ಖುಷಿ. ಯಾಕಂದರೆ ಅವ್ರು ಪಕ್ಷ ಒಳಗೆ ಬೀಳ್ತಾರಪ್ಪ, ಪಕ್ಷ ಬಿದ್ದೋಗಿಬಿಡ್ತದೆ, ಇಲೆಕ್ಷನ್ ಬರ್ತದೆ ಅನ್ನುವಂಥದ್ದು. ಸಪೋಸ್ ಏನೋ 45 ಅಂತಂದರೆ DKಶಿಗೆ ವರ್ಷ 6 ತಿಂಗಳು ಸೇವನೆ ಮಾಡಿ ಕಳಿಸಿ